ಚಂಪಾ ಎಂದೇ ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಿರಪರಿಚಿತರಾಗಿರುವ ಪ್ರೊಫೆಸರ್ ಚಂದ್ರಶೇಖರ ಪಾಟೀಲರು ಕವಿ, ನಾಟಕಕಾರರಾಗಿ ಕನ್ನಡ ನಾಡಿನ ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ರಾಜಕೀಯ ಚಳುವಳಿಗಳ ಮುಂಚೂಣಿಯಲ್ಲಿ ಕೇಳಿಬರುತ್ತಿದ್ದ ಹೆಸರು. ಹಾವೇರಿ ಜಿಲ್ಲೆಯ ಹತ್ತಿಮತ್ತೂರಿನಲ್ಲಿ 18 ಜೂನ್ 1939ರಲ್ಲಿ ಜನಿಸಿದ ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ನಲ್ಲಿ MA ಪದವಿ ಪಡೆದು ತಾವು ಓದಿದ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ಅಧ್ಯಾಪಕರಾಗಿ ವೃತ್ತಿ ಆರಂಭಿಸಿದರು. ಗೆಳೆಯರಾದ ಗಿರಡಿ ಗೋವಿಂದರಾಜು, ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಜೊತೆ ಸೇರಿ ಸಂಕ್ರಮಣ ಎಂಬ ದ್ವೈಮಾಸಿಕ ಸಾಹಿತ್ಯ ಪತ್ರಿಕೆಯನ್ನು ಆರಂಭಿಸಿದರು. 5 ದಶಕಗಳ ಕಾಲ ಸತತವಾಗಿ ಪ್ರಕಟವಾದ ಹಿರಿಮೆ ಸಂಕ್ರಮಣದ್ದು. ಎಡಪಂಥೀಯ ರಾಜಕೀಯ ಸಿದ್ಧಾಂತಗಳಿಗೆ ಬದ್ಧವಾಗಿರುವ ಲೋಹಿಯವಾದಿ ಚಂಪಾ ಅವರು ತುರ್ತು ಪರಿಸ್ಥಿತಿಯ ದಿನಗಳಲ್ಲಿ ಅದನ್ನು ಪ್ರತಿಭಟಿಸಿ JP ಚಳುವಳಿ ಬೆಂಬಲಿಸಿ ಜೈಲುವಾಸ ಅನುಭವಿಸಿದರು. ಗೋಕಾಕ್ ಚಳುವಳಿಯ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದ ಇವರು ಕರ್ನಾಟಕದ ಭಾಷಾ ಚಳುವಳಿಯಲ್ಲಿ ಸಕ್ರಿಯ ಪಾತ್ರ ವಹಿಸಿದರು. ಇವರು ಬಾನುಲಿ, ಮಧ್ಯಬಿಂದು, ಓ ನನ್ನ ದೇಶ ಬಾಂಧವರೇ, ಗಾಂಧಿ ಸ್ಮರಣೆ, ಶಾಲ್ಮಲಾ ನನ್ನ ಶಾಲ್ಮಲಾ, ಹೂವು ಹೆಣ್ಣು ತಾರೆ, ಅರ್ಧ ಸತ್ಯದ ಹುಡುಗಿ, ದೇವಭಾಗ ಮೊದಲಾದ ಕವನ ಸಂಕಲನಗಳನ್ನು, ಕೊಡೆಗಳು, ಅಪ್ಪ, ಗುರುತಿನವರು, ಟಿಂಗಣ ಬುಡ್ಡಣ್ಣ, ಕತ್ತಲ ರಾತ್ರಿ, ಗೋಕರ್ಣದ ಗೌಡಶಾನಿ ಮೊದಲಾದ ನಾಟಕಗಳನ್ನು ಸೇರಿ ಅನೇಕ ಮಹತ್ವದ ಕೃತಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಹಾಗೂ ನಾಟಕ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ದಿನಕರ ದೇಸಾಯಿ ಪ್ರತಿಷ್ಠಾನ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಸೇರಿ ಅನೇಕ ಪುರಸ್ಕಾರಗಳು ಲಭಿಸಿವೆ. ಇವರು 10 ಜನವರಿ 2022ರಂದು ನಮ್ಮೆಲ್ಲರನ್ನೂ ಅಗಲಿದರು. ಚಂಪಾ ಅವರ ಒಂದಾನೊಂದು ಕಾಲಕ್ಕೆ ಕವಿತೆ. ಒಂದಾನೊಂದು ಕಾಲಕ್ಕೆ ಗೆಳೆಯರೆ, ಒಂದಾನೊಂದು ಕಾಲಕ್ಕೆ ಈ ಬಾನಿಗೆ ಅಂಚೆಂಬುದು ಇರಲಿಲ್ಲ, ಈ ನೆಲಕ್ಕೆ ಗಡಿ ಎಂಬುದು ಇರಲಿಲ್ಲ. ಈ ಬಾನಿಗೆ ಅಂಚೆಂಬುದು, ಈ ನೆಲಕ್ಕೆ ಗಡಿ ಎಂಬುದು ಇರಲಿಲ್ಲ. ನೀವು ಕೂಗಿದ್ದೇ ಆಗ ಕಾವ್ಯವಾಗಿತ್ತು. ಕೇಳುವವರು ಇರಲಿಲ್ಲ. ನೀವು ಹಿಡಿದದ್ದೇ ಆಗ ಹಾದಿಯಾಗಿತ್ತು. ತುಳಿಯುವವರೂ ಇರಲಿಲ್ಲ. ಒಂದಾನೊಂದು ಕಾಲಕ್ಕೆ ಗೆಳೆಯರೆ, ನಿಮ್ಮ ಬಾಯಿಗೆ ಈಗ ಬಟ್ಟೆ ತುರುಕಿದ್ದಾರೆ, ನಿಮ್ಮ ಕಾಲಿಗೆ ಈಗ ಬೇಡಿ ಬಿಗಿದಿದ್ದಾರೆ. ನೀವೀಗ ಸ್ವಲ್ಪ ಜಾಡಿಸಿದರೆ ಕಾಲು ಬೇಡಿ ಹರಿಯಲಿಕ್ಕಿಲ್ಲ, ಆದರೆ ಬಾನಲ್ಲಿ ಹಾಲು ಹಾದಿ ಮೂಡುತ್ತದೆ. ಮೌನ ಮುರಿಯಲು ಸ್ವಲ್ಪ ಹೆಣಗಿದರೆ ನೀವು ಶಬ್ದ ಹೊರಡಲಿಕ್ಕಿಲ್ಲ, ಆದರೆ ನೆಲವೇ ಎದೆಬಿರಿತು ಹಾಡುತ್ತದೆ. ಕನ್ನಡದ ಬಹುಮುಖ್ಯ ಸಂಸ್ಕೃತಿ ಚಿಂತಕರು, ಸಂಶೋಧಕರು, ವಿಮರ್ಶಕರು ಆಗಿರುವ ಡಾಕ್ಟರ್ ರಹಮತ್ ತರೀಕೆರೆ ಅವರು ಜನಿಸಿದ್ದು 26 ಆಗಸ್ಟ್ 1959ರಂದು ತರೀಕೆರೆ ತಾಲೂಕಿನ ಸಮತಳದಲ್ಲಿ. ಮೈಸೂರು ವಿಶ್ವವಿದ್ಯಾಲಯದಿಂದ 7 ಚಿನ್ನದ ಪದಕಗಳೊಂದಿಗೆ MA ಪದವಿ ಪಡೆದ ಇವರು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ವೃತ್ತಿ ಆರಂಭಿಸಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ. ಇವರು ಪ್ರತಿ ಸಂಸ್ಕೃತಿ, ಮರದೊಳಗನ ಕಿಚ್ಚು, ಸಂಸ್ಕೃತಿ ಚಿಂತನೆ, ಕತ್ತಿ ಅಂಚಿನ ದಾರಿ, ಧರ್ಮ ಪರೀಕ್ಷೆ, ಚಿಂತನೆಯ ಪಾಡು ಮುಂತಾದ ವಿಮರ್ಶಾ ಗ್ರಂಥಗಳನ್ನು, ಮಾತು ತಲೆ ಎತ್ತುವ ಬಗೆ, ಇಲ್ಲಿ ಯಾರೂ ಮುಖ್ಯರಲ್ಲ ಮುಂತಾದ ಸಂಶೋಧನಾ ಕೃತಿಗಳನ್ನು, ಅಂಡಮಾನ್ ಕನಸು, ಕದಳಿ ಹೊಕ್ಕಿ ಬಂದೆ, ನಡೆದಷ್ಟು ದಾರಿ ಮುಂತಾದ ಪ್ರವಾಸ ಕಥನಗಳನ್ನು, ವಸಾಹತು ಪ್ರಜ್ಞೆ ಮತ್ತು ವಿಮೋಚನೆ, ಕರ್ನಾಟಕದ ಸೂಫಿಗಳು, ಹೊಸ ತಲೆಮಾರಿನ ತಲ್ಲಣ, ತನ್ನತನದ ಹುಡುಕಾಟ, ಕವಿರಾಜ ಮಾರ್ಗ, ಸಾಂಸ್ಕೃತಿಕ ಮುಖಾಮುಖಿ ಮೊದಲಾದ ವೈಶಿಷ್ಟ್ಯಪೂರ್ಣ ಚಿಂತನಾ ಕೃತಿಗಳನ್ನು ನೀಡಿದ್ದಾರೆ. ಇವರಿಗೆ ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು, GSS ಪ್ರಶಸ್ತಿ, ಹಾಮಾನ ಪ್ರಶಸ್ತಿ, ಲಂಕೇಶ್ ಪ್ರಶಸ್ತಿ ಸೇರಿದಂತೆ ಅನೇಕ ಪುರಸ್ಕಾರಗಳು ಲಭಿಸಿವೆ. ಇವರು 2014ರಲ್ಲಿ ನಡೆದ ಚಿಕ್ಕಮಗಳೂರು ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಸ್ನೇಹಿತರೆ,
ಈಗ ಚಂಪಾ ಅವರ ಒಂದಾನೊಂದು ಕಾಲಕ್ಕೆ ಕವಿತೆಯ ವಾಚನವನ್ನ ತಾವು ಕೇಳಿದಿರಿ. ಅದರ ವಿಶ್ಲೇಷಣೆಯನ್ನು ನಾನು ತಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಚಂಪಾ ಅವರು ಇತ್ತೀಚೆಗೆ ತೀರಿ ಹೋಗಿದ್ದಾರೆ. ಅವರ ಸ್ಮರಣೆಯಲ್ಲಿ ಒಂದು ಶ್ರದ್ಧಾಂಜಲಿಯ ಭಾಗವಾಗಿ ಕೂಡ ಈ ಕವಿತೆಯ ವಾಚನವನ್ನ ಮತ್ತು ವಿಶ್ಲೇಷಣೆಯನ್ನ ತಾವು ಪರಿಭಾವಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಚಂಪಾ ಕನ್ನಡದ ಕವಿಗಳಲ್ಲಿ ಬಹಳ ಮುಖ್ಯರಾದವರು. 50 ವರ್ಷ ಕಾಲ ಕವಿತೆಯನ್ನ ಬರೆದವರು. ಆರಂಭದಲ್ಲಿ ಅವರು ಕವಿಯಾಗಿ, ನವ್ಯ ಕವಿಯಾಗಿ ತಮ್ಮನ್ನು ತಾವೇ ಶೋಧಿಸಿಕೊಳ್ಳುವ, ತನ್ನ ಅತ್ಯಂತ ವೈಯಕ್ತಿಕ ಎಂದು ಕರೆಯಬಹುದಾದ ನೆಲೆಯಲ್ಲಿ ಅವರು ಕವಿತೆಯನ್ನು ಆರಂಭ ಮಾಡಿದರು. ಆದರೆ 70ರ ದಶಕದಲ್ಲಿ ಅವರ ಕಾವ್ಯ ಒಂದು ಬಗೆಯ ಸಾರ್ವಜನಿಕತೆಗೆ, ಒಂದು ಬಗೆಯ ಸಾಮಾಜಿಕತೆಗೆ, ಒಂದು ಬಗೆಯ ರಾಜಕಾರಣಕ್ಕೆ ಅದು ಹೊರಳಿಕೊಂಡಿತು. ಈ ಅರ್ಥದಲ್ಲಿ ಕನ್ನಡದ ಬಹಳ ಪ್ರಮುಖ ರಾಜಕೀಯ ಕವಿಗಳಲ್ಲಿ ಚಂಪಾ ಒಬ್ರು. ಹೀಗೆ ಹೊರಳಿಕೊಳ್ಳುವುದು ಚಂಪಾ ಅವರ ವೈಯಕ್ತಿಕವಾದಂತಹ ನಿರ್ಧಾರ ಆಗಿರಲಿಲ್ಲ. ಅದಕ್ಕೆ ಕಾರಣ 70ರ ದಶಕದಲ್ಲಿ ಕರ್ನಾಟಕದಲ್ಲಿ ಉಂಟಾದ ಸಂಚಲನವೇ ಈ ಹೊರಳಿಕೆಗೆ ಕಾರಣ. ಆ ಸಂಚಲನಗಳ ಹಲವು ಸಂಗತಿಗಳು ತಮಗೆ ಗೊತ್ತಿದೆ. ಮೊದಲನೇದಾಗಿ ಕರ್ನಾಟಕದಲ್ಲಿ ಮೊದಲನೇ ಸಲ ತಮ್ಮ ಕುಟುಂಬದಲ್ಲಿ ವಿದ್ಯಾವಂತರಾಗಿ ನಗರಗಳಿಗೆ ಬಂದು ಸಾರ್ವಜನಿಕ ಬದುಕಿನಲ್ಲಿ, ಸಾಹಿತ್ಯದಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆದ ಶೂದ್ರ ಮತ್ತು ಕೆಳಜಾತಿಯ ದಲಿತ ತರುಣ ತರುಣಿಯರ ಒಂದು ದೊಡ್ಡ ಪ್ರವಾಹ ಆಗ ಬಂದಿತ್ತು. ದೇವರಾಜ ಅರಸು ಅವರ ಆಳ್ವಿಕೆ ಇತ್ತು. ತಲೆ ಮೇಲೆ ಮಲ ಹೊರುವ ಪದ್ಧತಿಯನ್ನು ನಿಷೇಧ ಮಾಡಲಾಗಿತ್ತು. ಭೂಸಾ ಸಾಹಿತ್ಯ ಪ್ರಕರಣ ನಡೆದಿತ್ತು. ಬಸವಲಿಂಗಪ್ಪನವರು ಆ ಕಾಲದ ಹೀರೋ ಆಗಿದ್ರು. ಅನೇಕ ತರುಣರು ಚಂಪಾ ಅವರನ್ನು ಒಳಗೊಂಡ ಹಾಗೆ ಸಮಾಜವಾದಿ ಯೋಜನಾ ಸಭೆ ಅಂತ ಹೇಳಿ ಮಾಡಿಕೊಂಡು ಜಾತಿ ವಿನಾಶ ಸಮ್ಮೇಳನವನ್ನ ಏರ್ಪಡಿಸಿದ್ರು. ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿ ಆರಂಭ ಆಗಿತ್ತು. ಈ ಎಲ್ಲ ಘಟನೆಗಳು ಇಡೀ 70ರ ದಶಕವನ್ನ ಒಂದು ಬಗೆಯ ಸಂವೇದನಾಶೀಲವಾದ, ಒಂದು ಬಗೆಯ ಸಂಚಲನಶೀಲವಾದಂತಹ ದಶಕವನ್ನಾಗಿ ಮಾಡಿತು. ಈ ಈ ಈ ಚಾರಿತ್ರಿಕವಾದ ವಿದ್ಯಮಾನಗಳಲ್ಲಿ ಬಹಳ ಮುಖ್ಯವಾದ್ದು ತುರ್ತು ಪರಿಸ್ಥಿತಿ. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಏನು ತುರ್ತು ಪರಿಸ್ಥಿತಿ ವಿಧಿಸಿದ್ರು, ಇದರಿಂದ ಭಾರತದಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಅನೇಕ ಬಗೆಯ ರಾಜಕೀಯ ಪ್ರತಿಕ್ರಿಯೆಗಳು ಬಂತು. ಅನೇಕ ರಾಜಕೀಯ ನಾಯಕರು ಜೈಲನ್ನ ಸೇರ್ಬೇಕಾಯ್ತು. ಆದರೆ ಕನ್ನಡ ಸಾಹಿತಿಗಳಲ್ಲಿ ಜೈಲನ್ನ ಸೇರಿದವರು ಚಂಪಾ. ಈ ಕವಿತೆ ಅವರ ಜೈಲು ವಾಸದ ಕವಿತೆ ಅಂತ ಹೇಳಿ ಹೇಳಬಹುದು. ಕನ್ನಡದಲ್ಲಿ 2 ಕವಿತೆಗಳಿಗೆ ಹಾಗೆ ಒಂದು ಜೈಲಿನ ಹಿನ್ನೆಲೆ ಇದೆ. ಒಂದು ಬೇಂದ್ರೆ ಅವರು, ಅವರ ನರಬಲಿ ಕವಿತೆ. ಅವರು ವಸಾಹತುಶಾಹಿ ವಿರುದ್ಧದ ಒಂದು ದನಿಯ ಭಾಗವಾಗಿ ರಚನೆ ಮಾಡಿದ ನರಬಲಿ ಕವಿತೆಗಾಗಿ ಅವರು ಜೈಲನ್ನ ಸೇರ್ಬೇಕಾಯಿತು. ಆದ್ರೆ ಚಂಪಾ ತಮ್ಮ ಈ ರಾಜಕೀಯ ನಿಲುವಿಗಾಗಿ, ಸರ್ವಾಧಿಕಾರವನ್ನು ವಿರೋಧಿಸುವ ಮತ್ತು ಪ್ರಜಾಪ್ರಭುತ್ವವಾದಿ ಶಕ್ತಿಗಳ ಪರವಾಗಿ ಮಾತಾಡಿದ್ದಕ್ಕಾಗಿ ಅವರು ಜೈಲನ್ನ ಸೇರ್ಬೇಕಾಯಿತು. ಅದರ ಪರಿಣಾಮ ಅನೇಕ ಪದ್ಯಗಳನ್ನು ಅವರು ಬರೆದ್ರು. ಆ ಎಲ್ಲ ಪದ್ಯಗಳು 1977ನೇ ಇಸ್ವಿನಲ್ಲಿ ಓ ಎನ್ನ ದೇಶ ಬಾಂಧವರೇ ಎಂಬ ಸಂಕಲನದಲ್ಲಿ ಪ್ರಕಟ ಆದವು. ಅವುಗಳಲ್ಲಿ ಒಂದು ಕವಿತೆ ಒಂದಾನೊಂದು ಕಾಲಕ್ಕೆ ಅಂತ. ನನಗೆ ಬಹಳ ಪ್ರಿಯವಾದ ಕವಿತೆ ಇದು. ಬಹಳ ಸರಳವಾಗಿದೆ, ಆದರೆ ಅದರ ಒಳಗಡೆ ಇರುವ ಆರ್ತತೆ, ತುರ್ತು ಬದಲಾವಣೆ ಆಗ್ಬೇಕು ಎನ್ನುವಂತಹ ತುಡಿತ ಓದುಗರ ಎದೆಗೆ ಬಂದು ತಾಗ್ತದೆ. ಸ್ನೇಹಿತರೆ, ಈ ಪದ್ಯ ಒಂದು 3 ಭಾಗದಲ್ಲಿ ಈ ಪದ್ಯ ಇದೆ. ಬಹಳ ಚಿಕ್ಕ ಪದ್ಯ, 3 ಭಾಗದಲ್ಲಿದೆ. ಅದನ್ನು ನಾನು ಪರಂಪರೆ, ವರ್ತಮಾನ ಮತ್ತು ಭವಿಷ್ಯ ಅಂತ 3 ಭಾಗಗಳಲ್ಲಿ ವಿವರಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ ಆ ಪದ್ಯ ಒಂದು ಗತಕಾಲದ ಒಂದು ವಿದ್ಯಮಾನವನ್ನು ವಿವರಿಸುವ ಮೂಲಕ ಶುರುವಾಗ್ತದೆ. ಒಂದಾನೊಂದು ಕಾಲಕ್ಕೆ ಗೆಳೆಯರು. ಒಂದಾನೊಂದು ಕಾಲಕ್ಕೆ ಅನ್ನೋದೇ ಚರಿತ್ರೆಯನ್ನು ಕುರಿತು ಕವಿ ಹೇಳ್ತಾ ಇದ್ದಾರೆ. ಬಹಳ ಮುಖ್ಯವಾದ ಶಬ್ದ ಗೆಳೆಯರೇ ಅಂತ. ಗೆಳೆಯರೇ ಅಂತಂದ್ರೆ ಓದುಗರಲ್ಲ, ಸಂಗಾತಿಗಳು,
ನಾವು ಯಾರನ್ನ ಕಾಮ್ರೇಡ್ಸ್ ಅಂತ ಕರಿತೀವಿ ಆ ಅರ್ಥದಲ್ಲಿ ಸಂಗಾತಿಗಳು, ಓದುಗರನ್ನ ಅಥವಾ ಕೇಳುಗರನ್ನ ಸಂಗಾತಿಗಳು, ಗೆಳೆಯರು ಅಂತ ಪರಿಭಾವಿಸುವಾಗಲೇನೆ ಈ ಕವಿತೆ ತನ್ನ ಒಳಗಿನ ತುರ್ತನ್ನು, ತನ್ನೊಳಗಿನ ತುಡಿತವನ್ನು ಓದುಗರಿಗೆ ಹಾಯಿಸೋದಕ್ಕೆ ಬಯಸ್ತಾ ಇದೆ. ಸಿದ್ಧಲಿಂಗನವರು ನನ್ನ ಜನರೇ ಅಂತ ಬರೆಯುವಾಗ ಜನರನ್ನು ನನ್ನ ಅಂತ ಕರ್ಕೊತಾರಲ್ಲ, ಅದೊಂದು ಆಪ್ತತೆಯ ಸಂಕೇತ. ಇಲ್ಲಿ ಗೆಳೆಯರೇ ಅಂತ ಕರ್ಕೊಳ್ತಿರುವಾಗ್ಲೇನೆ ಒಂದು ಕತೆ ಹೇಳ್ತಾ ಇದ್ದಾರೆ. ಈ ಕವಿತೆ ಒಂದು ಕತೆ ಹೇಳ್ತಾ ಇದ್ದ. ಒಂದಾನೊಂದು ಕಾಲಕ್ಕೆ ಒಂದೂರಲ್ಲೂ ರಾಜ ಇದ್ದ ಅನ್ನೋ ತರದಲ್ಲಿ ಒಂದು ಕತೆ. ಆ ಒಂದಾನೊಂದು ಕಾಲಕ್ಕೆ ಏನಿತ್ತು? 2 ಸಂಗತಿ ಇತ್ತು. ಬಾನಿಗೆ ಅಂಚು ಅನ್ನೋದು ಇರ್ಲಿಲ್ಲ, ನೆಲಕ್ಕೆ ಗಡಿ ಅನ್ನೋದು ಇರ್ಲಿಲ್ಲ. ಇಲ್ಲಿ ಬಹಳ ಮುಖ್ಯವಾದ್ದು 2. ಮೊದಲನೇದಾಗಿ ನೆಲ ಮತ್ತು ಬಾನು. ಇಡೀ ಕವಿತೆಯಲ್ಲಿ ನೆಲ ಮತ್ತು ಬಾನು ಮತ್ತೆ ಮತ್ತೆ ಬರ್ತದೆ. ಕವಿತೆಯ ಕೊನೆಗೆ ಕೂಡ ನೆಲ ಮತ್ತು ಬಾನು ಬರ್ತದೆ. ಈ ನೆಲ ಮತ್ತು ಬಾನುಗಳಿಗೆ 2 ಸಂಗತಿಗಳು ಇವೆ. ಒಂದು, ಬಾನಿಗೆ ಅಂಚಿದೆ, ನೆಲಕ್ಕೆ ಗಡಿ ಇದೆ. ಈ ಅಂಚು ಮತ್ತು ಗಡಿಗಳು ಒಂದು ಬಗೆಯ ಅಂಕುಶ, ನಿರ್ಬಂಧ ಇಲ್ಲದಂತಹ ಒಂದು ಸನ್ನಿವೇಶವನ್ನು ಹೇಳ್ತಾ ಇದೆ. ಸೊ ಬಾನಿಗೆ ಅಂಚೆಂಬುದು ಇರಲಿಲ್ಲ, ನೆಲಕ್ಕೆ ಗಡಿ ಎಂಬುದು ಇರಲಿಲ್ಲ ಅಂದ್ರೆ ಒಂದು ನಿರಂಕುಶವಾದ, ಒಂದು ಸ್ವತಂತ್ರವಾದ, ನಿರ್ಬಂಧ ರಾಹಿತವಾದಂತಹ ಒಂದು ಮುಕ್ತ ವಾತಾವರಣ ಇತ್ತು ಅಂತ. ಸೊ ಬಾನಲ್ಲೂ ಇತ್ತು, ನೆಲದಲ್ಲೂ ಇತ್ತು. ಆಗ ಇದ್ದ ಜನ, ಇಂಥ ಬಾನಿನಲ್ಲಿ ಇಂಥ ನೆಲದಲ್ಲಿ ಇದ್ದಂಥ ಜನ ಆಗ ಏನ್ ಮಾಡ್ತಾ ಇದ್ರು? ಅವ್ರು ಕೂಗ್ತಾ ಇದ್ರು, ಅದೇ ಕಾವ್ಯ ಆಗ್ತಾ ಇತ್ತು. ಕೂಗಿದ್ದೇ ಕಾವ್ಯವಾಗಿತ್ತು. ಕೂಗು ಅನ್ನೋದು ಬಹಳ ಸಹಜವಾದ ಅಭಿವ್ಯಕ್ತಿಯ ಒಂದು ಸಂಕೇತ. ಇನ್ನೊಂದು, ಅವ್ರು ಹಿಡಿದಿದ್ದೇ ಹಾದಿಯಾಗಿತ್ತು, ಆದ್ರೆ ತುಳಿಯೋರಿರ್ಲಿಲ್ಲ. ನೀವು ಕೂಗಿದ್ದೇ ಕಾವ್ಯವಾಗಿತ್ತು, ಕೇಳೋರಿರ್ಲಿಲ್ಲ. ನೀವು ಹಿಡಿದಿದ್ದೇ ಹಾದಿಯಾಗಿತ್ತು, ತುಳಿಯೋರಿರ್ಲಿಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ 2 ಸಂಗತಿಗಳಿವೆ. ಒಂದು, ಕೇಳು ಅಂತ. ಕೇಳು ಅಂದ್ರೆ ಲಿಸನಿಂಗ್. ನೀವು ಕೂಗಿದ್ರೆ ಇನ್ಯಾರಾದ್ರೂ ಒಬ್ರು ಕೇಳ್ಬೇಕಲ್ಲ, ಯಾರು ಕೇಳೋರಿರ್ಲಿಲ್ಲ. ನೀವೊಬ್ರೇ ನಿಮ್ಮ ಒಳಗನ್ನ ನಿಸರ್ಗದ ಎದುರುಗಡೆ ಹಾಡ್ಕೊತಾ ಇದ್ರಿ, ನಿಮಗಾಗಿ ಹಾಡ್ಕೊತಾ ಇದ್ರಿ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಅಂತ ಹೇಳಿ ತನ್ನನ್ನು ಗುಬ್ಬಿಗೆ, ಹಕ್ಕಿಗೆ ಹೋಲಿಸ್ಕೊಂಡು ಕವಿ ಬರೆದಿರೋ ಕವಿತೆ ಒಂದಿದೆ ಅಲ್ವಾ? ಅಂದ್ರೆ ತನಗೋಸ್ಕರ ಹಾಡೋದು. ಅಲ್ಲಿ ಕೇಳು ಅಂತಂದ್ರೆ ಕೇಳುಗರು ಅಂತ. ಇನ್ನೊಂದು, ಕೇಳು ಶಬ್ದಕ್ಕೆ ಪ್ರಶ್ನಿಸು ಅಂತಿದೆ. ನೀವು ನಿಮ್ಮ 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 ಕೂಗಿಗೆ ಯಾರು ಕೇಳೋರಿರ್ಲಿಲ್ಲ ಅಂದ್ರೆ ಯಾರು ಪ್ರಶ್ನೆ ಮಾಡೋರಿರ್ಲಿಲ್ಲ ಅಂತ ಅರ್ಥ. 2ನೇದು, ತುಳಿ ಅನ್ನೋ ಶಬ್ದ ಇದೆ. ನೀವು ಹಿಡಿದಿದ್ದೇ ಹಾದಿಯಾಗಿತ್ತು, ತುಳಿಯೋರಿರ್ಲಿಲ್ಲ. ಇಲ್ಲಿ ತುಳಿ ಅಂದ್ರೆ ಒಂದು ಹಾದಿಯನ್ನು ತುಳಿದು ತುಳಿದು ದಾರಿ ಮಾಡೋದು. ಅಂದ್ರೆ ಹೊಸ ಹಾದಿಯನ್ನು ನೀವೇ ಹುಡುಕ್ಬೇಕಾಗಿತ್ತು, ಹಾದಿಗಳೇ ಇರ್ಲಿಲ್ಲ ಅಲ್ಲಿ. ಇನ್ನೊಂದು ಅರ್ಥ, ನಿಮಗೆ ದಮನ ಮಾಡೋರಿರ್ಲಿಲ್ಲ. ಸೊ ಕೇಳು ಅನ್ನೋ ಶಬ್ದಕ್ಕೆ ಲಿಸನ್ ಅನ್ನೋ ಮೀನಿಂಗ್ ಇರೋ ಹಾಗೇನೆ ಪ್ರಶ್ನೆ ಮಾಡು ಅನ್ನೋ ಮೀನಿಂಗು ಇದೆ. ಇಲ್ಲಿ ತುಳಿ ಅನ್ನೋ ಇದಕ್ಕೆ ನಡೆ ಅನ್ನೋ ಅರ್ಥ ಇರೋ ಹಾಗೇನೆ ದಮನಿಸು ಅಂತ ಅರ್ಥ ಇದೆ. ಸೊ ಯಾರು ದಮನ ಮಾಡೋರಿಲ್ಲೇ ಇಲ್ಲ, ನೀವೇ ಹೊಸಬ್ರು ಆ ಹಾದಿ ತುಳಿಯೋದಕ್ಕೆ. ನೀವು ಹಾಡಿದ್ರೆ ಅದೇ ಕಾವ್ಯ ಆಗ್ಬಿಟ್ಟಿತ್ತು. ಯಾರು ಕೂಡ ಯಾಕಪ್ಪ ಹೀಗೆ ಹಾಡ್ದ್ಯಾ ಅಂತ ಕೇಳೋರ್ಲಿಲ್ಲ. ಸೊ ಈ 2 ಸಾಲುಗಳು ಒಂದಾನೊಂದು ಕಾಲದಲ್ಲಿ ಜನರಿಗೆ ಇದ್ದಂತಹ ಒಂದು ಅನಿರ್ಬಂಧಿತ ಸ್ವಾತಂತ್ರ್ಯ, ನಿರಂಕುಶ ಸ್ವಾತಂತ್ರ್ಯವನ್ನು, ಒಂದು ಮುಕ್ತತೆಯನ್ನ ಅವು ಸೂಚಿಸ್ತಾ ಇವೆ. ಚರಿತ್ರೆಯಲ್ಲಿ ಯಾವಾಗಾದ್ರೂ ಅಂಥದ್ದೊಂದು ಮುಕ್ತ ಸ್ವಾತಂತ್ರ್ಯ ಇರುವಂತಹ ಕಾಲಘಟ್ಟ ಇತ್ತೇ ಅಂತ ಯಾರಿಗಾದ್ರೂ ಒಂದು ಶಂಕೆ ಬರಬಹುದು. ಸೊ ಕವಿ ಉದ್ದೇಶಪೂರ್ವಕವಾಗಿ ಈ ಬಗೆಯ ಒಂದು ಮುಕ್ತ ಗತಕಾಲವನ್ನ ಕಲ್ಪಿಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಕವಿತೆಗೆ ನಿಜವಾಗ್ಲೂ ಹೇಳ್ಬೇಕಾಗಿರೋದು ವರ್ತಮಾನದಲ್ಲಿರುವ ದುರಂತ ಮುಂದಿನ ಸ್ಟ್ಯಾನ್ಸಾದಲ್ಲಿ ಅದು ಬರ್ತದೆ, ಅದನ್ನು ಹೇಳ್ಬೇಕಾಗಿದೆ. ಹೀಗಾಗಿ ಈ ಒಂದು ಕಲ್ಪಿತವಾದಂತಹ, ಉತ್ಪ್ರೇಕ್ಷಿತ ಎಂದು ಕರೆಯಬಹುದಾದಂತಹ, ಸಮೃದ್ಧವಾದಂತಹ, ಸ್ವತಂತ್ರವಾದಂತಹ ಒಂದು ಪರಂಪರೆ, ಒಂದು ಗತಕಾಲ ಇತ್ತು ಮನುಷ್ಯರಿಗೆ ಅಂತ ಹೇಳಿ ಈ ಕವಿತೆ ಒಂದು ಚಿತ್ರವನ್ನು ಕಟ್ಟಿಕೊಡ್ತಾ ಇದೆ. ಸ್ನೇಹಿತರೆ, ಯಾವುದೇ ಚಳುವಳಿ ಆಗ್ಲಿ, ಯಾವುದೇ ಸಿದ್ಧಾಂತ ಆಗ್ಲಿ, ಇರುವ ಸಮಾಜವನ್ನು ಬದಲಿಸ್ಬೇಕು ಅಂತಂದ್ರೆ ಒಂದು ಪರಂಪರೆಯನ್ನ ಕಟ್ಕೊಳ್ಳೇಬೇಕು. ಹೀಗಾಗಿ ಈ ಕವಿತೆ ಕೂಡ ಒಂದು ಪರಂಪರೆಯನ್ನು ಕಟ್ಕೊಳ್ತದೆ. ಸೊ ಉದಾಹರಣೆಗೆ ಮಹಿಳಾ ಚಳುವಳಿ ತನ್ನ ಗಂಡಾಳಿಕೆಯ ಸಮಾಜದಿಂದ ಬಿಡುಗಡೆ ಆಗ್ಬೇಕು ಅಂದ್ರೆ ಒಂದು ಪರಂಪರೆ ಕಟ್ಕೊಳ್ತದೆ. ಅಕ್ಮಹಾದೇವಿ ಅದರಲ್ಲಿ ಬರ್ತಾರೆ. ಅಥವಾ ಜಾತಿ ವಿನಾಶ ಚಳುವಳಿ ಪರಂಪರೆ ಕಟ್ಕೊಳ್ಬೇಕು ಅಂದ್ರೆ ಬಸವಣ್ಣ, ಕಬೀರ್,
ಅವ್ರನ್ನೆಲ್ಲ ನಾವು ಜೋಡಿಸ್ಕೊಂಡು ಒಂದು ಪರಂಪರೆಯನ್ನು ಕಟ್ಕೊಳ್ತೀವಿ. ಅಥವಾ ಕೋಮುವಾದದ ಮೂಲಭೂತವಾದದ ವಿರೋಧ ಮಾಡುವಾಗ ಸೂಫಿಗಳ ಸಂತರ ಒಂದು ಪರಂಪರೆಯನ್ನು ನಾವು ಕಟ್ಕೊಳ್ತೀವಿ. ಸೊ ಯಾವುದೇ ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಭವಿಷ್ಯವನ್ನು ಕಟ್ಟಲು ಒಂದು ಚರಿತ್ರೆಯನ್ನು ಕಟ್ಕೊಳ್ಬೇಕಾಗ್ತದೆ, ಪರಂಪರೆಯನ್ನು ಕಟ್ಕೊಳ್ಬೇಕಾಗ್ತದೆ. ಈ ಕವಿತೆ ಮೊದಲ ಭಾಗದಲ್ಲಿ ಇಂಥದೊಂದು ಪರಂಪರೆಯನ್ನ, ಅನಿರ್ಬಂಧಿತವಾದಂತಹ ಸ್ವತಂತ್ರ ಇರುವ ಪರಂಪರೆಯನ್ನ, ಗತವನ್ನ ಕಟ್ಕೊಳ್ತಾ ಇದೆ. ಕವಿತೆಯ ಎರಡನೇ ಭಾಗದಲ್ಲಿ ಎರಡೇ ಸಾಲಿದೆ. ನಿಮ್ಮ ಬಾಯಿಗೆ ಈಗ ಬಟ್ಟೆ ತುರುಕಿದ್ದಾರೆ, ನಿಮ್ಮ ಕಾಲಿಗೆ ಈಗ ಬೇಡಿ ಬಿದ್ದಿದ್ದ. ಸೊ ಒಂದು ಗತ ಇತಿಹಾಸ ಆಯ್ತಲ್ಲ, ಅದು ಕಳೆದು ಹೋಗ್ಬಿಟ್ಟಿದೆ. ವರ್ತಮಾನ ಏನಾಗಿದೆ? ಅದು ದಾರುಣವಾಗಿದೆ. ಮುಕ್ತವಾದ, ಸ್ವತಂತ್ರವಾದ, ಸಮೃದ್ಧವಾದಂತಹ ಒಂದು ಗತಕಾಲ, ಅದರ ಎದುರುಗಡೆ ಈಗ ಇರುವ ವರ್ತಮಾನ ಬಹಳ ದಾರುಣವಾಗಿದೆ. ಇದನ್ನ ಎರಡೇ ಸಾಲಲ್ಲಿ ಕವಿತೆ ಹೇಳ್ತಾ ಇದೆ. ಒಂದು, ಬಟ್ಟೆಯನ್ನ ತುರುಕಿದ್ದಾರೆ ಬಾಯಿಗೆ, ಇನ್ನೊಂದು ಕಾಲಿಗೆ ಬೇಡಿಯನ್ನು ಬಿಗ್ದಿದ್ದಾರೆ. ನಮ್ಮ ದೇಹದ ಎರಡು ಅಂಗಾಂಗಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದೆ ಕವಿತೆ, ಒಂದು ಬಾಯಿ ಮತ್ತು ಕಾಲು. ಬಾಯಿಗೆ ಬಟ್ಟೆ ತುರುಕಲಾಗಿದೆ ಅಂದ್ರೆ ವಾಕ್ ಸ್ವತಂತ್ರ ಇಲ್ಲ, ತಾನು ಬಯಸಿದ್ದನ್ನ ಹಾಡೋಕ್ ಸಾಧ್ಯ ಇಲ್ಲ. ಹಿಂದೆ ಕೂಗಿದ್ದೇ ಕಾವ್ಯವಾಗಿತ್ತು, ಯಾರು ಯಾಕಪ್ಪ ಕೂಗ್ದೆ ಅಂತ ಕೇಳ್ತಿರ್ಲಿಲ್ಲ. ಆದ್ರೆ ಈಗ ಬಟ್ಟೆ ತುರುಕಿದ್ದಾರೆ. ಕಾಲಿಗೆ ಬೇಡಿ ಹಾಕಿದ್ದಾರೆ ಅಂದ್ರೆ ಚಲನವಲನದ ಸ್ವಾತಂತ್ರ್ಯ ಕೂಡ ಇಲ್ಲ. ಎಲ್ಲ ಸರ್ವಾಧಿಕಾರಿಗಳ ಕಾಲಗಳಲ್ಲಿ ಮನುಷ್ಯರ, ಜನರ ಸ್ವತಂತ್ರ ಚಲನವಲನಗಳನ್ನ ಪ್ರಭುತ್ವ ಅಬ್ಸರ್ವ್ ಮಾಡ್ತಾ ಇತ್ತು, ಗೂಢಚರ್ಯೆ ಮಾಡ್ತಾ ಇತ್ತು. ಚಲನ ಸ್ವಾತಂತ್ರ್ಯನೂ ಇಲ್ಲ, ವಾಕ್ ಸ್ವಾತಂತ್ರ್ಯನೂ ಇಲ್ಲ. ಈ ಪದ್ಯದಲ್ಲಿ ಅವರು ತುರುಕಿದ್ದಾರೆ, ಬೆಗ್ದಿದ್ದಾರೆ ಅಂತ ಯಾರ ಹೆಸರನ್ನು ಹೇಳದೆ ಬಹುವಚನ ರೂಪಕದಲ್ಲಿ ಎರಡು ಕ್ರಿಯಾಪದಗಳಿವೆ. ಯಾರವರು? ಬಹಳ ಸ್ಪಷ್ಟವಾಗಿರೋದು ಪ್ರಭುತ್ವ. ಪ್ರಭುತ್ವ ಅನ್ನೋದು ಅಮೂರ್ತವಾದ ಕಲ್ಪನೆ. ಅದು ತನ್ನ ಸೇನೆಯ ಮೂಲಕ, ಗೂಢಚರ್ಯರ ಮೂಲಕ, ಪೊಲೀಸರ ಮೂಲಕ, ಸಿದ್ಧಾಂತಗಳ ಮೂಲಕ, ಸಂಘಟನೆಗಳ ಮೂಲಕ ಅದು ಕಾರ್ಯಾಚರಣೆ ಮಾಡ್ತಾ ಇರ್ತದೆ. ನಮ್ಮ ದೈನಿಕ ಬದುಕಿನಲ್ಲಿ ನಮ್ಮ ಮಾತನ್ನ ಅದು ಕೇಳಿಸ್ತಾ ಇರ್ತದೆ, ನಮ್ಮ ಬರಹವನ್ನು ಗಮನಿಸ್ತಾ ಇರ್ತದೆ, ನಮ್ಮ ನಡೆದಾಟವನ್ನು ಗಮನಿಸ್ತಾ ಇರ್ತದೆ. ಈ ಕೆಲಸನ ಪ್ರಭುತ್ವನೇ ಮಾಡ್ಬೇಕಾಗಿಲ್ಲ, ಅದು ಧರ್ಮನೂ ಮಾಡ್ತಾ ಇರ್ಬೋದು, ಕುಟುಂಬ ಮಾಡ್ತಾ ಇರ್ಬೋದು. ಒಂದು ಮಹಿಳೆ ಎಲ್ಲಿ ಹೋಗ್ತಾಳೆ ಅನ್ನೋದನ್ನ ಕುಟುಂಬ, ಸಾಂಪ್ರದಾಯಿಕ ಕುಟುಂಬ ಗಮನಿಸ್ತಾ ಇರ್ತದೆ, ಸಿದ್ಧಾಂತಗಳು ಮಾಡ್ತಾ ಇರ್ತದೆ. ಸೊ ಇಡೀ ಈ ಎರಡು ಸಾಲು ಒಂದು ಭವ್ಯವಾದ, ಒಂದು ಅದ್ಭುತವಾದಂತಹ ಒಂದು ಪರಂಪರೆ ಎದುರುಗಡೆ ಒಂದು ದಾರುಣವಾದ ವರ್ತಮಾನವನ್ನ ಮುಖಾಮುಖಿ ಮಾಡ್ತಾ ಇದೆ. ಒಂದು ಮುಕ್ತವಾದ ಗತಕಾಲದ ಮುಂದೆ ಉಸಿರುಗಟ್ಟುವ ವರ್ತಮಾನವನ್ನ ಇಟ್ಟು ಮುಖಾಮುಖಿ ಮಾಡ್ತಾ ಇದೆ. ಚಂಪಾ ಅವರನ್ನ ನಾವು ಯಾವಾಗ್ಲೂ ವರ್ತಮಾನದ ಕವಿ ಅಂತಲೇ ಕರಿತೀವಿ. ಆ ಅರ್ಥದಲ್ಲಿ ಅವರಿಗೆ ಶಾಶ್ವತವಾದ ಜೀವನದ ಅಥವಾ ಲೋಕದ ಶಾಶ್ವತ ಮೌಲ್ಯಗಳ ಬಗ್ಗೆ ಅವರಿಗೆ ಒಲವೇ ಇಲ್ಲ ಅಂತ ಅಲ್ಲ, ಇದೆ. ಪ್ರೇಮ ಪ್ರೀತಿಗಳ ಮೇಲೆ, ನಿಸರ್ಗದ ಮೇಲೆ ಬೇಕಾದಷ್ಟು ಪದ್ಯಗಳನ್ನು ಬರೆದಿದ್ದಾರೆ. ಅದರ ಜತಿನಲ್ಲಿ ಅವರು ಅತ್ಯಂತ ವರ್ತಮಾನದ ಸಮಾಜದ, ವರ್ತಮಾನದ ರಾಜಕಾರಣದ ಬಗ್ಗೆ ಕೂಡ ಅವರು ಹೆಚ್ಚು ಬರೆದಿದ್ದಾರೆ. ಚಂಪಾ ಅವರಲ್ಲಿ ಈ ವೈಯಕ್ತಿಕ ಮತ್ತು ಸಾರ್ವಜನಿಕ ಅನ್ನೋದು, ಈ ಪೊಲಿಟಿಕಲ್ ಮತ್ತು ಈ ನಿಸರ್ಗ ಅಥವಾ ಪ್ರೇಮ ಪ್ರೀತಿ ಅನ್ನುವಂಥದ್ದು ಎರಡು ಬೇರೆ ಅಲ್ವೇ ಅಲ್ಲ. ಅವೆರಡು ಏಕೀಭವಿಸಿದ ವಿಶಿಷ್ಟ ಕವಿ ಅವರು. ಒಂದ್ ಥರದಲ್ಲಿ ನಮ್ಮ ಬಹಳ ಅತ್ಯುತ್ತಮ ಪೊಲಿಟಿಕಲ್ ಪೊಯೆಟ್ ಅವರು. ಸೊ ಹೀಗಾಗಿ ಈ ಇಡೀ ಎರಡು ಸಾಲು ವರ್ತಮಾನದ ದಾರುಣತೆಯನ್ನು ಕುರಿತು ಹೇಳ್ತಾ ಇದೆ. ಪದ್ಯದ ಮೂರನೇ ಭಾಗ, ಇದರಲ್ಲಿ ಕ್ರಿಯಾಶೀಲತೆ ಇದೆ ಮತ್ತು ಭವಿಷ್ಯ ಇದೆ. ಮೊದಲನೇದು ಗತಕಾಲದ ಒಂದು ಪರಂಪರೆ ಅಥವಾ ಚರಿತ್ರೆ ಅನ್ನೋದಾದ್ರೆ, ಎರಡನೇ ಭಾಗದಲ್ಲಿ ಅದು ವರ್ತಮಾನದ ದಾರುಣತೆಯನ್ನು ಹೇಳ್ತಾ ಇದ್ರೆ, ಮೂರನೇ ಭಾಗದಲ್ಲಿ ಅದು ಭವಿಷ್ಯವನ್ನು ಹೇಗೆ ಕಟ್ಕೋಬೇಕು ಅಂತ ಆ ಪದ್ಯ ಹೇಳ್ತಿದೆ. ಆ ಭವಿಷ್ಯ ತಾನಾಗೇ ಸೃಷ್ಟಿಯಾಗ, ನಮ್ಮ ಕ್ರಿಯೆಯಿಂದ ಸೃಷ್ಟಿಯಾಗ್ತದೆ. ಯಾಕಂದ್ರೆ ಇಡೀ ಪದ್ಯದಲ್ಲಿ ನೀವು 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 ಅಂತ ಇದ್ರು ಕೂಡ ನಾವು ಅಂತಲೇ ಅದನ್ನ ಓದ್ಕೋಬೇಕು. ಯಾಕಂದ್ರೆ ಕವಿ ಮತ್ತು ಜನ ಇಲ್ಲಿ ಏಕೀಭವಿಸ್ತಾರೆ. ಮೂರನೇ ಭಾಗದಲ್ಲಿ ಕವಿತೆ ಹೇಳ್ತಾ ಇದೆ, ನೀವೀಗ ಸ್ವಲ್ಪ ಝಾಡಿಸಿದರೆ ಕಾಲು ಬೇಡಿ ಹರಿಯಲಿಕ್ಕಿಲ್ಲ, ಆದರೆ ಬಾನಲ್ಲಿ ಹಾಲು ಹಾದಿ ಮೂಡುತ್ತದೆ. ಮೌನ ಮುರಿಯಲು ಸ್ವಲ್ಪ ಹೆಣಗಿದರೆ ನೀವು ಶಬ್ದ ಹೊರಡಲಿಕ್ಕಿಲ್ಲ, ಆದರೆ ನೆಲವೇ ಎದೆ ಬಿರಿತು ಹಾಡು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಸ್ವಲ್ಪ ಅನ್ನೋದು. ಅಂದ್ರೆ ದೊಡ್ಡದಾದ ಯಾವುದೋ ಸಶಸ್ತ್ರವಾದ ರಕ್ತಪಾತದ ಆ ಥರದ ಕ್ರಾಂತಿಗಾಗಿ ಕವಿತೆ ಕರೆ ಕೊಡ್ತಾ ಇಲ್ಲ. ಅದು ಎಲ್ಲ ಪ್ರಜ್ಞಾವಂತ ನಾಗರಿಕರು ತಮ್ಮ ಸಮಾಜದಲ್ಲಿ ಎಲ್ಲ ಬಗೆಯ ಸರ್ವಾಧಿಕಾರಗಳು ಆವರಿಸಿಕೊಂಡ ಕಾಲದಲ್ಲಿ
ಒಂದು ಚಲನೆ ಮಾಡಬೇಕು. ಆ ಚಲನೆ ಶುರು ಆಗೋದು ಸ್ವಲ್ಪ ಸ್ವಲ್ಪ ಒಂದು ಸಣ್ಣ ಚಲನೆಯಿಂದ ಶುರು ಆಗ್ತದೆ, ಆಮೇಲೆ ಅದು ದೊಡ್ಡ ಪ್ರವಾಹ ಆಗ್ತದೆ. ಈ ಸ್ವಲ್ಪ ಅನ್ನೋದು ಸ್ವಲ್ಪ ಕಾಲು ಜಾಡಿಸು, ಸ್ವಲ್ಪ ಹೆಣಗು, ಸ್ವಲ್ಪ ಮೌನ ಮುರಿ, 3 ಕ್ರಿಯಾಪದಗಳಿವೆ. ಕಾಲು ಜಾಡಿಸೋದು, ಮೌನ ಮುರಿಯೋದು ಮತ್ತು ಹೆಣಗೋದು. ಮೊದಲನೇ ಸ್ಟ್ಯಾನ್ಸಾದಲ್ಲಿ ಕೂಗು ಬಂದಿತ್ತು, ಇಲ್ಲಿ ಮೌನ ಮುರಿಯಲು ಸ್ವಲ್ಪ ಪಿಸುಗುಟ್ಟಿದ್ರೆ ಸಾಕು ನೀವು. ಆಮೇಲೆ ಸ್ವಲ್ಪ ಹೆಣಗಿದ್ರೆ ಸಾಕು, ಸ್ವಲ್ಪ ಕಾಲು ಜಾಡಿಸಿದ್ರೆ ಸಾಕು. ತುಳಿಬೇಕಾಗಿಲ್ಲ, ಕೂಗ್ಬೇಕಾಗಿಲ್ಲ, ಹೋರಾಟ ಮಾಡ್ಬೇಕಾಗಿಲ್ಲ. ಸ್ವಲ್ಪ ಮೌನ ಮುರಿಬೇಕಾಗಿದೆ, ಸ್ವಲ್ಪ ಕಾಲು ಜಾಡಿಸ್ಬೇಕಾಗಿದೆ, ಸ್ವಲ್ಪ ಹೆಣಗಬೇಕಾಗಿದೆ. ಈ ಸ್ವಲ್ಪ, ಈ ಮಿಸುಕಾಟ ಇದೆಯಲ್ಲ, ಒಂದು ಹೆಜ್ಜೆಯ ಸಂಕೇತ. ಅದು ಈ ಒಂದು ಹೆಜ್ಜೆ ಇನ್ನೊಂದು ಹೆಜ್ಜೆಗೆ, ಆಮೇಲೆ ಒಂದು ದೊಡ್ಡ ದಾರಿಗೆ ಕಾರಣ ಆಗ್ತದೆ. ಒಂದು ಹಾಲು ಹಾದಿ ಎನ್ನುವುದರಲ್ಲಿ ಒಂದು ಹಾದಿಯ ಒಂದು ಶಬ್ದ ಕೂಡ ಇದೆ. ಸೊ ಕಾಲು ಜಾಡಿಸೋದು ಮತ್ತೆ ಹಾದಿ ಮೂಡೋದು, ಇವೆಲ್ಲದಕ್ಕೂ ಒಂದು ಸಂಬಂಧ ಇದೆ. ಶಬ್ದ ಕೂಗೋದು ಅಥವಾ ಮಿಸ್ಕಾಡೋದು, ಆಮೇಲೆ ಹಾಡು ಹುಟ್ಟೋದು, ದಾರಿ ಹುಟ್ಟೋದು ಮತ್ತು ಹಾಡು. ದಾರಿ ಅನ್ನೋದು ಒಂದು ಚಳುವಳಿ, ಒಂದು ಕ್ರಾಂತಿಕಾರಕ ಚಳುವಳಿ ಅಂತ ಕರೆಯುವುದಾದ್ರೆ, ಹಾಡು ಹುಟ್ಟೋದು ಆ ಚಳುವಳಿಗೆ ಪೂರಕವಾದ ಸಾಹಿತ್ಯ. ಸೊ ಇಲ್ಲಿ ಚಳುವಳಿ ಮತ್ತು ಸಾಹಿತ್ಯ ಕೂಡ ಏಕೀಭವಿಸಿದೆ. ಸೊ ಈ ಸ್ವಲ್ಪ ಕಾಲು ಜಾಡಿಸಿದ್ರೆ, ಸ್ವಲ್ಪ ಮೌನ ಮುರಿದ್ರೆ, ಸ್ವಲ್ಪ ಹೆಣಗಿದ್ರೆ ಏನಾಗುತ್ತೆ? ಏನೂ ಆಗಲ್ಲ. ಬಾನಲ್ಲಿ ಹಾಲು ಹಾದಿ ಮೂಡುತ್ತದೆ, ನೆಲ ಎದೆ ಬಿರುತು ಹಾಡುತ್ತದೆ. ಕವಿತೆಯ ಆರಂಭ ಆಗಿದ್ದು ಆ ಬಾನಲ್ಲಿ ಒಂದು ಗಡಿ ಇರಲಿಲ್ಲ, ಅಂಚು ಇರಲಿಲ್ಲ, ನೆಲಕ್ಕೆ ಗಡಿ ಇರಲಿಲ್ಲ ಅಂತ ಶುರುವಾಯಿತು. ಕವಿತೆ ಮುಗಿತಾಯದಲ್ಲಿ ಮತ್ತೆ ಬಾನು ಮತ್ತು ನೆಲ ಬರ್ತಾ ಇವೆ. ಈ ಬಾನಲ್ಲಿ ಜನ, ಈ ಪದ್ಯ ಕೇಳೋರು, ಆ ಕವಿ ಕೂಡ ಸ್ವಲ್ಪ ಚಲನೆ ಮಾಡಿದ್ರೆ ಹಾಲು ಹಾದಿ ಮೂಡುತ್ತದೆ. ಹಾಲು ಹಾದಿ ಅಪಾರ ಗ್ರಹ ತಾರೆಗಳಿರುವಂತಹ ಒಂದು ಮಿಲ್ಕಿ ವೇ ಅಂತ ಏನ್ ಕರಿತೀವಿ ಆಗಸದಲ್ಲಿ, ಅದು ಕೆಳಗಡೆ ನೆಲದಲ್ಲಿ ಏನಾಗ್ತದೆ? ನೆಲ ಸ್ವತಃ ಎದೆಯನ್ನು ಬಿರಿತು ಹಾಡೋಕ್ ಶುರು ಆಗ್ತದೆ. ಈ ಹಾಡು ಅನ್ನೋದು ಒಂದು ಕಾವ್ಯ ಮೀಮಾಂಸೆಯ ತತ್ವವೂ ಆಗಿದೆ, ಇಲ್ಲಿ ಚಳುವಳಿಯ ತತ್ವ ಕೂಡ ಆಗಿದೆ. ಸ್ನೇಹಿತರೆ, ಈ ಕವಿತೆ ಒಂದು ಹೊಸ ಕಾವ್ಯ ಮೀಮಾಂಸೆಯನ್ನು ಕೂಡ ತನ್ನ ಮೂಲಕ ಹೇಳ್ತಾ ಇದೆ. ಅದೇನು ಅಂದ್ರೆ, ಒಂದು ಮಹಾಕಾವ್ಯ ಬರಿಬೇಕಾಗಿಲ್ಲ. ಈ ಸಮಾಜದ ಚಲನೆಗಾಗಿ ಜನರ ಎದೆಗೆ ಮುಟ್ಟುವ ಮಾತುಗಳನ್ನು ಬಹಳ ಸರಳವಾಗಿ ಹೇಳಿದ್ರು ಸಾಕು. ಆ ಶಬ್ದಗಳಲ್ಲಿ ಕವಿಯ ಪ್ರಾಮಾಣಿಕತೆ, ಬದ್ಧತೆ ಮತ್ತು ಆರ್ತತೆ ಇದ್ರೆ ಅದು ಹೋಗಿ ಜನರಿಗೆ ಮುಟ್ತದೆ. ಸೊ ಕವಿತೆ ಹೇಗೆ ಹುಟ್ಟುತ್ತದೆ? ಅತ್ಯಂತ ಶ್ರೇಷ್ಠವಾದ ಕವಿತೆ ಅನೇಕ ಸಿದ್ಧಾಂತಗಳು. ಒಬ್ಬ ಕವಿಗೆ ಒಂದು ಪ್ರತಿಭೆ ಇರಬೇಕು, ಒಂದು ಕ್ರಿಯೇಟಿವ್ ಎನರ್ಜಿ ಇರಬೇಕು ಅಂತ, ಅವನಿಗೆ ಕಸುಬುದಾರಿಕೆ, ಕುಶಲತೆ, ಕಾವ್ಯ ಹೆಂಗ್ ಬರಿಬೇಕು ಅನ್ನೋದ್ರ ಬಗ್ಗೆ ಭಾಷೆಯ ಮೇಲೆ, ಛಂದಸ್ಸಿನ ಮೇಲೆ ಹಿಡಿತ, ಇದ್ರದ್ದೊಂದು ಸಿದ್ಧಾಂತ ಇದೆ. ಅವ್ರಿಗೊಂದು ವಿಶಿಷ್ಟವಾದ ಅನುಭವ ಇರಬೇಕು ಲೇಖಕರಿಗೆ, ಆವಾಗ ಮಾತ್ರ ಶ್ರೇಷ್ಠ ಸಾಹಿತ್ಯ ಹುಟ್ಟುತ್ತದೆ ಅಂತ. ಇವೆಲ್ಲ ಸರಿ, ಆದ್ರೆ ಈ ಕವಿತೆ ಇನ್ನೊಂದು ಮೀಮಾಂಸೆ ಮಂಡಿಸ್ತಾ ಇದೆ. ಏನಿಲ್ಲ, ನಮ್ಮ ಎದುರುಗಡೆ ವರ್ತಮಾನದಲ್ಲಿ ಏನೋ ಒಂದು ಕೆಡುಕು ಸಂಭವಿಸ್ತಾ ಇದೆ, ಅನ್ಯಾಯ ಸಂಭವಿಸ್ತಾ ಇದೆ, ದುರಂತ ನಡೀತಾ ಇದೆ. ಅದಕ್ಕೆ ಮೌನ ವಹಿಸದೆ ನಾವು ಪ್ರತಿಕ್ರಿಯಿಸ್ಬೇಕು. ಆ ಒಂದು ಚಾರಿತ್ರಿಕ ಮತ್ತು ವೈಯಕ್ತಿಕ ಒತ್ತಡದಿಂದ ನಾವೇನಾದ್ರೂ ಪ್ರತಿಕ್ರಿಯೆ ಮಾಡಿದ್ರೆ ಅದು ನಮ್ಮ ಪರ್ಸನಲ್ ಪ್ರತಿಕ್ರಿಯೆ ಆಗಿರ್ತದೆ, ಅದು ಸಾರ್ವಜನಿಕ ಕೂಡ ಆಗ್ಬಿಡ್ತದೆ. ಇಂಥ ನನ್ನ ವೈಯಕ್ತಿಕ ನೋವನ್ನು ಸಾರ್ವಜನಿಕ ಮಾಡಬೇಕು ಅಂದ್ರೆ ನಾನು ಕಾವ್ಯವನ್ನು ಸರಳವಾಗಿ ಬರೀಬೇಕು. ಇಡೀ ಪದ್ಯ ಎಷ್ಟೊಂದು ಸರಳವಾಗಿದೆ, ಹೀಗಾಗಿ ಅದು ಎದೆಗೆ ತಾಕ್ತಾ ಇದೆ. ಕನ್ನಡದಲ್ಲಿ ಅನೇಕ ಈ ತರದ ಸರಳತೆ ಇದ್ದು ನಮಗೆ ಎದೆಗೆ ತಾಕುವ ಅನೇಕ ಪದ್ಯಗಳು ನಮಗೆ ನೆನಪಿವೆ. ಉದಾಹರಣೆಗೆ, ಬಡವರು ಸತ್ತರೆ ಸುಡಲಿಕ್ಕೆ ಸೌದಿಲ್ಲ ಎಂಬ ಜನಪದ ತ್ರಿಪದಿ ಆಗಬಹುದು, ಅಥವಾ ನಾವು ಹುಡುಗಿಯರೇ ಹೀಗೆ ಪ್ರತಿಭಾನಂದ ಕುಮಾರ್ ಪದ್ಯ. ಅದು ಬಹಳ ಸರಳವಾಗಿದೆ, ಆದ್ರೆ ಅದರೊಳಗೊಂದು ಪೇನ್ ಇದೆ. ಆ ಕವಿತೆಯ ನಾಯಕಿಯ ಪೇನ್, ಅದು ಇಡೀ ಮಹಿಳೆಯರ ಸಮಸ್ತರ ಪೇನ್. ಸಿದ್ಧಲಿಂಗನವರ ಸಾವಿರಾರು ನದಿಗಳು ಕವಿತೆ ಆಗಬಹುದು, ರಂಜಾನ್ ದರ್ಗಾ ಅವರ ಪ್ರಣಾಳಿಕೆ ಕವಿತೆ ಆಗಬಹುದು, ಬೇಂದ್ರೆಯವರ ನರಬಲಿ ಕವಿತೆ ಆಗ್ಬೋದು. ಎಲ್ಲವೂ ಬಹಳ ಸರಳವಾಗಿವೆ. ಆದ್ರೆ ವರ್ತಮಾನದ ದುರಂತಕ್ಕೆ ಕವಿ ತಡೆಯಲಾರದೆ ಮಾಡುವ ಮಿಡಿತದಿಂದ ಅವಕ್ಕೆ ಒಂದು ವಿಶಿಷ್ಟ ಶಕ್ತಿ ಬಂದ್ಬಿಟ್ಟಿದೆ. ಆ ಶಕ್ತಿ ಕೇಳುಗರ ಅಥವಾ ಓದುಗರ ಎದೆಗೆ ತಾಕುವ ಶಕ್ತಿ ಮತ್ತು ಅವರಲ್ಲಿ ಕ್ರಿಯೆಯನ್ನ ಉಂಟು ಮಾಡುವ ಒಂದು ಶಕ್ತಿ. ಇಂಥದೇ ಸರಳತೆ ಮತ್ತು ಆರ್ತತೆಗಳಿಂದ ಕೂಡಿದ ಪ್ರಾಮಾಣಿಕ ಅಭಿವ್ಯಕ್ತಿಗಳಿಂದ ಕೂಡಿದ ಕವಿತೆಗಳನ್ನ ನಾವು
ಪ್ಯಾಲೆಸ್ತೈನ್ ಕವಿಗಳಲ್ಲಿ ನೋಡಬಹುದು. ಮಹಮ್ಮೂದ್ ದರ್ವೇಶ್ ಅವ್ರ ಕವಿತೆಗಳು ಓದ್ತಾ ಇದ್ರೆ ಇಡೀ ಪ್ಯಾಲೆಸ್ತೈನಿಯರ ಒಂದು ಉಸಿರುಗಟ್ಟಿದ ಸ್ಥಿತಿ ಮತ್ತು ಅವರ ಬಿಡುಗಡೆಯ ಅಭೀಪ್ಸೆ ಅಲ್ಲಿ ಗೊತ್ತಾಗ್ತದೆ. ಅಥವಾ ಅಮೆರಿಕನ್ ಬ್ಲ್ಯಾಕ್ ಪೊಯಿಟ್ಸ್ ನೋಡ್ತಾ ಇದ್ರೆ ಬಹಳ ಸರಳವಾದ ಕವಿತೆಗಳು ಬರೀತಾರೆ, ಆದ್ರೆ ಅದರಲ್ಲಿ ಇಡೀ ಆಫ್ರಿಕನ್ ಮೂಲದ ಅಮೆರಿಕನ್ ಕಪ್ಪು ಜನರ ನೋವು, ದುಃಖ, ದುಮ್ಮಾನಗಳೆಲ್ಲವೂ ಅಲ್ಲಿ ಅಭಿವ್ಯಕ್ತಿ ಆಗ್ತದೆ. ಇದು ಸರಳತೆಯ ಒಳಗಡೆದೇ ಇರುವ ಒಂದು ಆರ್ತತೆ, ಬದ್ಧತೆ ಮತ್ತು ಪ್ರಾಮಾಣಿಕತೆಗಳಿಂದ ಹುಟ್ಟುವ ಹೊಸ ಕಾವ್ಯ ಮತ್ತು ಹೊಸ ಕಾವ್ಯ ಮೀಮಾಂಸೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಕೊನೆಯದಾಗಿ ಈ ಕವಿತೆಗೆ ಒಂದು ವಿಶಿಷ್ಟವಾದ ಒಂದು ಸಾರ್ವಕಾಲಿಕ ಗುಣ ಇದೆ. ಅನೇಕ ಸಲ ಕವಿತೆಗಳು ವರ್ತಮಾನದ ತುರ್ತಿಗಾಗಿ ಹುಟ್ಟಿದ ಕವಿತೆಗಳು ಆ ವರ್ತಮಾನ ಕಳೆದು ಹೋದ ಮೇಲೆ ಅವುಗಳಿಗೆ ಒಂದು ಬಗೆಯ ಇರಲೆವೆನ್ಸಿ ಅಥವಾ ಅದು ಅಷ್ಟು ಮುಖ್ಯ ಆಗೋದಿಲ್ಲ ನಮಗೆ. ಆದ್ರೆ ಅಂಥದೇ ಒಂದು ಚಾರಿತ್ರಿಕ ಸನ್ನಿವೇಶ ಪುನರುಕ್ತಿಯಾದಾಗ ಆ ಕವಿತೆಗಳಿಗೆ ಇದ್ದಕ್ಕಿದ್ದಂತೆ ಮತ್ತೊಮ್ಮೆ ರೆಲೆವೆನ್ಸಿ ಬಂದ್ಬಿಡ್ತದೆ, ಮತ್ತೊಮ್ಮೆ ಜೀವಂತಿಕೆ ಬಂದ್ಬಿಡ್ತದೆ. ನನ್ನ ಅಭಿಪ್ರಾಯದಲ್ಲಿ ಈ ಕವಿತೆಗೆ ಸದ್ಯದ ಭಾರತೀಯ ಸನ್ನಿವೇಶದಲ್ಲಿ, ಸದ್ಯದ ಭಾರತೀಯ ರಾಜಕಾರಣದ, ಧರ್ಮದ ಮತ್ತು ಸಾಮಾಜಿಕ ಸನ್ನಿವೇಶದಲ್ಲಿ ಒಂದು ಬಗೆಯ ಪ್ರಸ್ತುತತೆ, ಮತ್ತೊಂದು ಬಗೆಯ ಒಂದು ಅನಿವಾರ್ಯತೆ, ಅದನ್ನು ಓದ್ಕೊಳ್ಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಒಂದು ಬಗೆಯಲ್ಲಿ ಡೆಮಾಕ್ರಸಿ ಇದ್ದೂ ಕೂಡ ಒಂದು ಬಗೆಯ ಸರ್ವಾಧಿಕಾರದ, ಒಂದು ಬಗೆಯ ಉಸಿರು ಕಟ್ಟುವ ಒಂದು ರಾಜಕೀಯ ಸನ್ನಿವೇಶ ಸೃಷ್ಟಿಯಾಗಿರೋ ಸಂದರ್ಭದಲ್ಲಿ, ಅಥವಾ ನಮ್ಮ ಸಮಾಜವೇ ಅನೇಕ ಸಮುದಾಯಗಳಿಗೆ ಸೆರೆಮನಿ ಆಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಈ ಬಿಡುಗಡೆಯ ಅಭೀಪ್ಸೆಗಳು ನಮ್ಮ ಸಮಾಜದಲ್ಲೇ ಹುಟ್ಟುತ್ತಾ ಇವೆ. ನಮಗೆ ಗೊತ್ತಿದೆ, ಅನೇಕ ಲೇಖಕರು, ಚಿಂತಕರು ಜೈಲಿನಲ್ಲಿದ್ದಾರೆ. ಚಂಪಾ ಕೇವಲ ಒಂದು ತಿಂಗಳು ಕಾಲ ಜೈಲಲ್ಲಿದ್ದರು. ಈಗ ಹಲವು ವರ್ಷಗಳಿಂದ ಭಾರತದ ಅನೇಕ ಚಿಂತಕರು, ಲೇಖಕರು, ಆಕ್ಟಿವಿಸ್ಟ್ಗಳು ಜೈಲಲ್ಲಿದ್ದಾರೆ. ಮತ್ತು ಸಂತರೆನಿಸ್ಕೊಂಡವರು ಜನಾಂಗ ಹತ್ಯೆಗೆ ಧರ್ಮದ ಹೆಸರಿನಲ್ಲಿ ಕರೆ ಕೊಡ್ತಾ ಇದ್ದಾರೆ. ಹಾದಿ ಬೀದಿಗಳಲ್ಲಿ ಒಂದು ನಿರ್ದಿಷ್ಟ ಧರ್ಮದಲ್ಲಿ ಹುಟ್ಟಿದ ಕಾರಣಕ್ಕಾಗಿಯೇ ಜನರನ್ನ, ದಲಿತರನ್ನ, ಮಹಿಳೆಯರನ್ನ ಬಡಿದುಕೊಳ್ಳಲಾಗ್ತಾ ಇದೆ. ಒಂದು ಬಗೆಯಲ್ಲಿ ಜೆನೋಸೈಡ್ ಎಂದು ಕರೆಯಬಹುದಾದ ಒಂದು ಸನ್ನಿವೇಶ ಕೂಡ ನಿರ್ಮಾಣ ಆಗ್ತದೆ. ರಾಜಕೀಯ ಮತ್ತು ಸೈದ್ಧಾಂತಿಕ ಸರ್ವಾಧಿಕಾರಿಗಳು ಮಾತ್ರ ಅಲ್ಲ, ಅವುಗಳ ಪರಿಣಾಮಗಳನ್ನು ಕೂಡ ಹಾದಿ ಬೀದಿಗಳಲ್ಲಿ ನಾನು ನೋಡ್ತಾ ಇರೋ ಸನ್ನಿವೇಶ ಇದೆ. ಇದು ಭಾರತದಲ್ಲಿ ಮಾತ್ರ ಅಲ್ಲ, ಬಾಂಗ್ಲಾದೇಶದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಕೂಡ ಅಲ್ಲಿನ ಅಲ್ಪಸಂಖ್ಯಾತರು ಅನುಭವಿಸ್ತಾ ಇರುವಂತಹ ಒಂದು ನೋವು ಆಗಿದೆ. ಪ್ಯಾಲೆಸ್ತೈನ್ನಲ್ಲಿ ಇಸ್ರೇಲಿ ಅಮೆರಿಕನ್ ಒಂದು ಕೂಡಿಕೆಯ ಒಂದು ದಬ್ಬಾಳಿಕೆ ಅಲ್ಲಿ ಪ್ಯಾಲೆಸ್ತೈನಿಯರು ಅನುಭವಿಸ್ತಾ ಇದ್ದಾರೆ. ಆಫ್ಘಾನಿಸ್ತಾನದಲ್ಲಂತೂ ಅವರದೇ ಧರ್ಮದ ಮೂಲಭೂತವಾದಿಗಳು, ತಾಲಿಬಾನಿಗಳು ಸೇರಿ ಅಲ್ಲಿ ಕಲಾವಿದರಿಗೆ, ಮಹಿಳೆಯರಿಗೆ, ಮುಕ್ತ ಚಿಂತಕರಿಗೆ ಒಂದು ಉಸಿರುಗಟ್ಟುವ ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಹೀಗೆ ಯಾವಾಗ ಧರ್ಮಗಳು, ಸಮಾಜಗಳು, ನಮ್ಮ ರಾಜಕಾರಣ ಸ್ವತಃ ಉಸಿರುಗಟ್ಟುವ ಸ್ಥಿತಿಯನ್ನ ಸೃಷ್ಟಿ ಮಾಡ್ತದೋ ಅವಾಗೆಲ್ಲ ಇಂತಹ ಕವಿತೆಗಳು ಮತ್ತೆ ಮತ್ತೆ ನೆನಪಿಗೆ ಬರ್ತವೆ, ಮತ್ತೆ ಮತ್ತೆ ನಾವು ಓದ್ಕೊಳ್ಬೇಕಾಗ್ತದೆ. ಹಾಗೆ ಜಗತ್ತಿನ ಯಾವ್ದಾದ್ರು ಒಂದು ಭಾಷೆಗೆ ಅನುವಾದ ಆದ್ರೆ ಆಯಾ ಭಾಷೆಯ ಜನ ತಮ್ಮ ಸಮಾಜಗಳಲ್ಲಿ ಉಸಿರುಗಟ್ಟುವ ಸನ್ನಿವೇಶ ಬಂದಾಗ ಈ ಕವಿತೆಯನ್ನು ಓದ್ಕೋಬಹುದು ಎನ್ನುವಷ್ಟು ಒಂದು ಸಾರ್ವಕಾಲಿಕತೆಯನ್ನ ಈ ಪದ್ಯ ಪಡೆದಿದೆ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಸ್ನೇಹಿತರೆ, ಕನ್ನಡದ ಅತ್ಯುತ್ತಮ ಶ್ರೇಷ್ಠ ಕವಿತೆಗಳಲ್ಲಿ ಈ ಪದ್ಯವನ್ನು ಸಾಮಾನ್ಯವಾಗಿ ನಾವು ಪರಿಗಣಿಸೋದಿಲ್ಲ. ಆದ್ರೆ ನಿಜವಾಗ್ಲೂ ಇದು ತನ್ನ ಒಳಗಿನ ಒಂದು ರಾಜಕೀಯ ಒಂದು ತುರ್ತಿಗಾಗಿ, ಸ್ವಾತಂತ್ರ್ಯದ ಅಭೀಪ್ಸೆಗಾಗಿ, ತನ್ನ ಆರ್ತತೆಗಾಗಿ, ತನ್ನ ಒಂದು ಪ್ರಾಮಾಣಿಕ ಮಿಡಿತಕ್ಕಾಗಿ ಇದು ಕನ್ನಡದ ಬಹಳ ಶ್ರೇಷ್ಠ ಕವಿತೆ ಅಂತ ಹೇಳಿ ನನ್ನ ಭಾವನೆ. ನಮಸ್ಕಾರ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.